ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಕೊಡುಗೆ ಫೈಟ್ ಇದೀಗ ಆರಂಭಗೊಂಡಿದೆ. ಮಂಡ್ಯಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಕೊಡುಗೆ ಏನು ಅಂತ ಡಿಕೆ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಮಧ್ಯೆ ಕೊಡುಗೆ ವಿಚಾರದಲ್ಲಿ ಫೈಟ್ ಆರಂಭವಾಗಿದೆ. ಮಂಡ್ಯಕ್ಕೆ ಎಚ್ಡಿಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು, ಕಾವೇರಿ ವಿಚಾರದಲ್ಲಿ ಕೊಡುಗೆ ಏನ್ ಕೊಟ್ರಿ, ರೈತರು ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಅವರ ನೆರವಿಗೆ ಧಾವಿಸಿದ್ದೇನು, ಡಿಕೆಶಿ ನನ್ನ ಬಗ್ಗೆ ವಾಚಾಮಗೋಚರವಾಗಿ ಮಾತನಾಡಿದ್ದಾರೆ, ಸಂತೋಷ, ಅದರ ಬಗ್ಗೆ ನನಗೆ ಯಾವುದೇ ರೀತಿಯ ನೋವಿಲ್ಲ, ನಾನು ದೊಡ್ಡ ಸಂಸ್ಥೆಯ ಕಟ್ಟಡವನ್ನ ಕಟ್ಟಲಿಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ಏನು ನಿನ್ ಕೈಯಲ್ಲಿ ಹರಿಯಕ್ಕಾಗದೆ, ಈಗೇನು ನಾನು ಹರಿತೀನಿ ಅಂದ್ರೆ ಏನ್ ಹರಿಯೋದು ನೀನು? ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಆದಾಗ 200 ಕುಟುಂಬಕ್ಕೂ ನಾನು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ವೈಯಕ್ತಿಕವಾಗಿ ನಾನೇನು ದೊಡ್ಡ ಇಂಡಸ್ಟ್ರಿಗಳನ್ನು ಕಟ್ಟಿಲ್ಲ, ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಟಿಲ್ಲ, ಇಲ್ಲ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆ ಸಹ ಬರ್ತಿಲ್ಲ. ರಾಜಕಾರಣಕ್ಕೆ ಬಂದ ನಂತರ ನಾನು ಯಾವುದೇ ರೀತಿಯಲ್ಲಿ ಸರ್ಕಾರದ ಹಣವನ್ನ ಜನತೆಯ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಆಸ್ತಿ ಮಾಡಿದವನಲ್ಲ. ಕೊಟ್ಟ ಕುದುರೆಯನ್ನ ಏರ್ಲಿಲ್ಲ, ನಾವು ಅಷ್ಟೆಲ್ಲ ಸರ್ಕಸ್ ಮಾಡಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ವಿ ಕುಮಾರಸ್ವಾಮಿಯನ್ನ, ಆದ್ರೆ ಅವರ ಕೊಡುಗೆ ಏನು, ಮಂಡ್ಯಕ್ಕೆ ಏನ್ ಕೊಡುಗೆ ಕೊಟ್ರು ಅನ್ನುವಂತಹ ಸವಾಲನ್ನ ಪ್ರಶ್ನೆಯನ್ನ ಹಾಕಿದ್ರು ಡಿಕೆ ಶಿವಕುಮಾರ್. ಇದಕ್ಕಿವತ್ತು ಕುಮಾರಸ್ವಾಮಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ನೀವೇನೇನ್ ಮಾಡಿದ್ದೀರಿ, ರಾಜ್ಯಕ್ಕೆ ನಿಮ್ಮಿಂದ ಎಷ್ಟು ನಷ್ಟ ಆಗಿದೆ, ನಿಮ್ಮ ಕೊಡುಗೆ ಏನಿದೆ ರಾಜ್ಯಕ್ಕೆ, ಮಂಡ್ಯದ ರೈತರ ವಿಷಯದಲ್ಲಿ ನಿಮ್ಮ ಒಂದು ಕೊಡುಗೆ ಏನು, ನೀರಿನ ವಿಷಯದಲ್ಲಿ ನಿಮ್ಮ ಕೊಡುಗೆ ಏನು ಅಂತ ಸಾಲು ಪ್ರಶ್ನೆಗಳ ಫೈಟ್ ಮುಂದುವರಿತಾ ಇದೆ. ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಸವಾಲನ್ನ ಹಾಕ್ತಾರೆ, ಮಗದೊಂದು ಕಡೆ ಅದು ವೈಯಕ್ತಿಕ ವಿಚಾರಕ್ಕೆ ಟರ್ನ್ ಅನ್ನ ಪಡ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಮುಂದುವರಿತಾ ಇದೆ. ನಿನ್ನೆ ಏಕವಚನದಲ್ಲೇ ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಸೊ ಇವತ್ತು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ಏನು ನಿನ್ ಕೈಯಲ್ಲಿ ಹರಿಯಕ್ಕಾಗದೆ, ಈಗೇನು ನಾನು ಹರಿತೀನಿ ಅಂದ್ರೆ ಏನ್ ಹರಿಯೋದು ನೀನು? ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಆದಾಗ 200 ಕುಟುಂಬಕ್ಕೂ ನಾನು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ವೈಯಕ್ತಿಕವಾಗಿ ನಾನೇನು ದೊಡ್ಡ ಇಂಡಸ್ಟ್ರಿಗಳನ್ನು ಕಟ್ಟಿಲ್ಲ, ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಟಿಲ್ಲ, ಇಲ್ಲ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆ ಸಹ ಬರ್ತಿಲ್ಲ. ರಾಜಕಾರಣಕ್ಕೆ ಬಂದ ನಂತರ ನಾನು ಯಾವುದೇ ರೀತಿಯಲ್ಲಿ ಸರ್ಕಾರದ ಹಣವನ್ನ ಜನತೆಯ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಆಸ್ತಿ ಮಾಡಿದವನಲ್ಲ. ಕೊಟ್ಟ ಕುದುರೆ ಸೊ ಅವರು ನಾನು ಮುಖ್ಯಮಂತ್ರಿ ಮಾಡಿದಾಗ ಅವ್ರು ಏನ್ ಮಾಡಿದ್ರು, ಅವರ ಸಾಧನೆ ಏನು ಅಂತ ಪ್ರಶ್ನೆ ಮಾಡಿದ್ರೆ, ಈ ಕಡೆಗೆ ವಾಪಸ್ ಎಚ್.ಡಿ. ಕುಮಾರಸ್ವಾಮಿ ಅವರು ಅವರ ವೈಯಕ್ತಿಕ ವಿಚಾರದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಹಣ, ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ತಮ್ಮ ಒಂದು ಬೊಕ್ಕಸಕ್ಕೆ ಮಾಡ್ಕೊಂಡಿದ್ದು ಬಿಟ್ರೆ ಇನ್ನೇನಿದೆ ನಿಮ್ಮ ಕೊಡುಗೆ ಅಂತ. ಸಾರ್ವಜನಿಕರ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದೀರಿ, ಇದಕ್ಕಿಂತ ಏನಿದೆ ನಿಮ್ಮ ಕೊಡುಗೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡಿದ್ದಾರೆ. ದೊಡ್ಡ ಕಟ್ಟಡಗಳು, ಸಂಸ್ಥೆಗಳನ್ನ ನಾನ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ.